ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಈ ತರ ಆಸಿಡ್ಸ್ಗಳ ಮೇಲೆ ಏನಾಗ್ತಿರ್ತವಪ್ಪ ಅಂದ್ರೆ ಸಾಕಷ್ಟು ಬಾರಿ ಏನಾಗ್ತಿರ್ತವಪ್ಪ ಅಂದ್ರೆ ಪ್ರಶ್ನೆಗಳು ಏನಾಗ್ತಿರ್ತವಪ್ಪ ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾನೆ. ಹಾಗಾದ್ರೆ ಕ್ವಶನ್ಸ್ಗಳು ಯಾವ ತರ ಆಗ್ಬೋದಪ್ಪ ಅಂದಾಗ ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಇಲ್ಲಿ ವಿನ್ಯಾಗರ್, ಈ ವಿನ್ಯಾಗರ್ ನಲ್ಲಿ ಕಂಡುಬರುವಂತ ಆಮ್ಲ ಯಾವುದು ಅಂತ ಕ್ವಶನ್ಸ್ ನ ಕೇಳ್ಬೋದು. ಹಾಗಾದ್ರೆ ವಿನ್ಯಾಗರ್ ನಲ್ಲಿ ಯಾವ್ದಪ್ಪ ಅಂದ್ರೆ ಅಸಿಟಿಕ್ ಆಮ್ಲ ಅಂತ ಕೇಳ್ತೇವೆ. ಯಾವ್ದಪ್ಪ ಅಂದ್ರೆ ಅಸಿಟಿಕ್ ಆಮ್ಲ. ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇವನ್ನೆಲ್ಲ ಬರ್ಕೋಬೇಕು. ನಾನು ಇಲ್ಲಿ ಹೆಸರು ಹೇಳ್ಕೊತ ಹೋಗಿರ್ತೀನಿ ಕರೆಕ್ಟ್ ಆಗಿ. ಅವಕ್ಕನ್ನ ಸ್ಪೆಲ್ಲಿಂಗ್ ಏನಾದ್ರು ಮಿಸ್ಟೇಕ್ ಆಗಿತ್ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಕಣ್ಣ ಇದು ಆಗೋದ್ರಿಂದ ತಾವು ಏನ್ ಮಾಡಬೇಕಪ್ಪ ಅಂದ್ರೆ ನೀಟಾಗಿ ಬರ್ಕೊಡ್ರಿ, ಕರೆಕ್ಟ್ ಆಗಿ ಹೇಳ್ತಿರ್ತಿರ್ತೀನಿ. ಇನ್ನು ಕಿತ್ತಳೆ ಹಣ್ಣಾಗ್ಲಿ ನಿಂಬೆ ಹಣ್ಣಾಗ್ಲಿ ಇಲ್ಲಿ ಎಲ್ಲವೂ ಯಾವ ಆಮ್ಲ ಕಂಡು ಬರ್ತದಪ್ಪ ಅಂತ ನೋಡಿದಾಗ ಸಿಟ್ರಿಕ್ ಆಮ್ಲ. ಎಲ್ಲಿ ಹುಳಿ ಹಣ್ಣುಗಳು ಇರ್ತಿರ್ತಾವಲ್ಲ ಸ್ವಲ್ಪ ಅವೆಲ್ಲ ಯಾವ ಆಸಿಡ್ ನ ಹೊಂದಿರ್ತವಪ್ಪ ಅಂದ್ರೆ ಸಿಟ್ರಿಕ್ ಆಸಿಡ್ ಗಳನ್ನು ಕೂಡ ಹೊಂದಿರ್ತಿರ್ತವೆ. ಇನ್ನು ಟೊಮ್ಯಾಟೊ ಒಳಗಡೆ ಕಂಡು ಬರುವ ಆಮ್ಲ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಅಕ್ಸಾಲಿಕ್ ಆಮ್ಲ ಏನಾಗ್ತದಪ್ಪ ಅಂದ್ರೆ ಈ ಟೊಮ್ಯಾಟೊ ಹಣ್ಣಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತಿರ್ತದೆ ಅಕ್ಸಾಲಿಕ್. ಇನ್ನು ನೆಕ್ಸ್ಟ್ ಮೊಸರಿನಲ್ಲಿ ಯಾವ್ದು ಕಂಡು ಬರ್ತದಪ್ಪ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಏನಾಗ್ತದಪ್ಪ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಕಂಡು ಬರ್ತದೆ. ಇನ್ನು ಹುಣಸೆ ಹಣ್ಣು ಒಳಗಡೆ ಹುಣಸೆ ಹಣ್ಣನ್ನು ಡೈಲಿ ಯೂಸ್ ಮಾಡುವಂತವೆಲ್ಲ ಇವು. ಹಾಗಾದ್ರೆ ಟಾರ್ಟಾರಿಕ್ ಆಮ್ಲ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ ಹುಣಸೆ ಹಣ್ಣಲ್ಲಿ. ಇನ್ನು ನೆಕ್ಸ್ಟ್ ಇರುವೆ ಕಚ್ಚಿದಾಗ ಬಿಡುಗಡೆ ಆಗುವ ಆಮ್ಲ ಅಂತ ಸಾಕಷ್ಟು ಬಾರಿ ಕ್ವಶನ್ಸ್ ನ ಕೇಳಿರ್ತಾನೆ. ಆ ಆಸಿಡ್ ಯಾವ್ದಪ್ಪ ಅಂದ್ರೆ ಫಾರ್ಮಿಕ್ ಆಸಿಡ್ ಅಂತ ಕೇಳ್ತೀವಿ. ಈ ಫಾರ್ಮಿಕ್ ಆಸಿಡ್ ಇನ್ನೊಂದು ಹೆಸರು ಕರಿತಾವೆ, ಏನಪ್ಪಾ ಅಂದ್ರೆ ಮೆಥನಾಯಿಕ್ ಆಸಿಡ್ ಅಂತ ಕೇಳ್ತೀವಿ. ಈ ಮೆಥನಾಯಿಕ್ ಆಸಿಡ್ ಅಂದ್ರೂ ಒಂದೇ, ಈ ಫಾರ್ಮಿಕ್ ಆಸಿಡ್ ಅಂದ್ರೂ ಕೂಡ ಏನಪ್ಪಾ ಅಂದ್ರೆ ಒಂದೇ ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ. ಇನ್ನು ಮಣ್ಣಿನ ಕುರಿತು ಅಧ್ಯಯನ ಪೆಡಾಲಜಿ ಅಂತ ಕೇಳ್ತೇವೆ. ಹೀಗಾಗಿ ಮಣ್ಣಿನಲ್ಲಿ ಕಂಡು ಬರುವಂತಹ ಆಮ್ಲ ಯಾವ್ದಪ್ಪ ಅಂತ ಕ್ವಶನ್ಸ್ ಕೇಳಿದಾಗ ಹ್ಯೂಮಿಕ್ ಆಮ್ಲ ಏನಾಗ್ತದಪ್ಪ ಅಂದ್ರೆ ಈ ಕಂಡು ಬರ್ತದೆ ಹ್ಯೂಮಿಕ್ ಆಮ್ಲ. ನೆಕ್ಸ್ಟ್ ಮಳೆ ನೀರು ಒಳಗಡೆ ಕಾರ್ಬೋನಿಕ್ ಆಮ್ಲ ಕಂಡು ಬರ್ತದೆ. ಯಾವ ಆಮ್ಲ? ಕಾರ್ಬೋನಿಕ್ ಆಮ್ಲ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ. ಇನ್ನ ಮೂಳೆಗಳ ಸಂದು, ಈ ಮೂಳೆಗಳ ಸಂದದಲ್ಲಿ ಕಂಡುಬರುವ ಆಮ್ಲ ಯಾವ್ದಪ್ಪ ಅಂದಾಗ ಯೂರಿಕ್ ಆಮ್ಲ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ ಯೂರಿಕ್ ಆಮ್ಲ. ಈ ತರ ಆಮ್ಲಗಳು ಸಂಬಂಧಪಟ್ಟಂತ ಏನಾದ್ರೂ ಕ್ವಶನ್ಸ್ ಬಂದಪ್ಪ ಅಂದ್ರೆ ಈ ತರ ಈಜಿಯಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಎಷ್ಟು ಗೊತ್ತಿದ್ವಪ್ಪ ಅಂದ್ರೆ ಸಾಕು. ಇನ್ನು ಸಾಕಷ್ಟು ಇದಾವೆ, ಪಾರ್ಟ್ 2 ಒಳಗಡೆ ಅಪ್ಲೋಡ್ ಮಾಡಿರ್ತಿರ್ತೀನಿ. ಪೇಜ್ ನ ಫಾಲೋ ಮಾಡ್ಕೊಡ್ರಿ. ಈ ತರ ಪ್ರಶ್ನೆಗಳಿಗಾಗಿ ಧನ್ಯವಾದಗಳು.